ಹೆಲೋ ಹಾಯ್ ಫ್ರೆಂಡ್ಸ್, ಇವತ್ತು ಕ್ಯಾರೆಟ್ ಜ್ಯೂಸ್ ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಲೈಕ್ಸ್ ಮಾಡಿ ಶೇರ್ ಮಾಡಿ. ಈ ರೆಸಿಪಿನ ಬಂದುಬಿಟ್ಟು ನಮ್ಮ ಅಕ್ಕ ಹೇಳ್ಕೊಟ್ಟಿದ್ದು ನನಗೆ. ಈ ಜ್ಯೂಸ್ ರೆಸಿಪಿನ ನಮ್ಮ ಅಕ್ಕನ ಮಗಳಿಗೆ ಅವಳಿಗೆ ಜಾಸ್ತಿ ತರಕಾರಿ ತಿನ್ನೋದು ಆ ಥರ ಎಲ್ಲ ಇಷ್ಟ ಆಗಲ್ಲ. ಅದಕ್ಕೆ ನಮ್ಮ ಅಕ್ಕ ಈ ಥರ ಏನಾದರೂ ಪ್ರಯೋಗ ಮಾಡ್ತಾನೆ ಇರ್ತಾರೆ ಅವರು. ಅದನ್ನು ನನಗೆ ಹೇಳ್ಕೊಟ್ಟಿದ್ರು. ನನ್ನ ಮಗನೂ ಅಷ್ಟೇ ಸ್ವಲ್ಪ ತರಕಾರಿ ತಿನ್ನೋದಿಲ್ಲ ಜಾಸ್ತಿ ಅವನು. ಮತ್ತು ಈಗೆಲ್ಲ ಮೊಬೈಲ್ ಜಾಸ್ತಿ ಮತ್ತು ಕಣ್ಣಿಗೆಲ್ಲ ತೊಂದರೆ ಆಗುತ್ತೆ, ಕ್ಯಾರೆಟು ಇಂಥವೆಲ್ಲ ಕೊಡಬೇಕಲ್ವ. ಅದಕ್ಕೆ ನಾನು ಈ ಥರ ಕ್ಯಾರೆಟ್ ಜ್ಯೂಸ್ ಯಾವಾಗಾದರೂ ಮಾಡಿಕೊಡ್ತಾ ಇರ್ತೀನಿ. ಈ ವಿಂಟರ್ ಸೀಸನ್ಗೆ ಥಂಡಿ ಇದ್ದಾಗ ಈ ಥರ ಮಾಡಿಕೊಟ್ರೆ ಬೆಚ್ಚಗೂ ಇರುತ್ತೆ, ಚೆನ್ನಾಗಿರುತ್ತೆ ಮಕ್ಕಳು ಸಮೇತ. ಈಗ ನಾನು ಸಿಪ್ಪೆ ಎಲ್ಲ ತೆಗೆದು ಕ್ಯಾರೆಟ್ನೆಲ್ಲ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ ಕ್ಯಾರೆಟ್ಗೆ ನಮ್ಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಬೆಲ್ಲ ಹಾಕ್ಕೊಳ್ಳಿ. ಇದಕ್ಕೆ ಬೆಲ್ಲನೇ ಹಾಕಿದ್ರೆ ಟೇಸ್ಟ್ ಕೊಡೋದು ಚೆನ್ನಾಗಿರುತ್ತೆ. ಇದಕ್ಕೆ ಮುಳುಗೋವಷ್ಟು ನೀರು ಹಾಕ್ಕೊತಾ ಇದ್ದೀನಿ. ನಾವು ಎಷ್ಟು ಬೇಕಾದ್ರೂ ನೀರು ಹಾಕ್ಕೊಂಡು, ಜಾಸ್ತಿ ನೀರಾಗುತ್ತೆ ಸ್ವಲ್ಪ ಮಂದ ಬರೋಕ್ಕೋಸ್ಕರ ಅದಕ್ಕೆ ಮುಳುಗೋವಷ್ಟು ಮಾತ್ರ ನೀರು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಮೆಜರ್ಮೆಂಟು ಅಳತೆ ಅನ್ನೋದು ಏನಿಲ್ವ. ನಮಗೆ ಸ್ವೀಟ್ ಜಾಸ್ತಿ ಆದರೆ ಹಾಲು ಮಿಕ್ಸ್ ಮಾಡ್ಕೊಬೋದು ಬೇಕಾದರೆ. ನಾನೀಗ ಇಷ್ಟು ಹಾಕ್ಕೊಂಡು ಕುಕ್ಕರ್ಲಿ ಕ್ಲೋಸ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಈಗ ಸ್ಟವ್ ಹಚ್ಬಿಟ್ಟು ಒಂದು 2 ವಿಸಿಲ್ ಕೂಗಿಸ್ಕೊತೀನಿ. ಹೈ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ. ಇಲ್ಲಿ ಈಗ 2 ವಿಸಿಲ್ ಬಂದಿದೆ ಅಲ್ವಾ. ಇದು ವಿಸಿಲ್ ಎಲ್ಲ ಫುಲ್ ಇದನ್ನು ನೋಡಿ, ಎಲ್ಲ ಫುಲ್ ಬೆಂದಿದೆ ಆಗಲೇ. ಕ್ಯಾರೆಟ್ ಒಂದು ಸಾಫ್ಟಾಗಿ ಬೆಂದ್ಬಿಟ್ಟಿದೆ ಅಂದರೆ ಬೇಗನೆ ಆಗೋಗ್ಬಿಡುತ್ತೆ ಇದು. ಈಗ ನಾನು ನೋಡಿಸ್ತಾ ಇದ್ದೀನಿ ಇದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತಂದು. ನೋಡಿ, ಈ ಥರ ಕಟ್ಟಾದರೆ ಈಸಿಯಾಗಿ ಕಟ್ಟಾಗ್ತಾ ಇದೆ. ಇಷ್ಟು ಬೆಂದರೆ ಸಾಕಿದು. ಈಗ ನಾನು ಈ ಬಿಸಿ ಬಿಸಿ ಇರೋದನ್ನೇ ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ನೀವು ತಣ್ಣಗೆ ಬೇಕಾದರೂ ಮಾಡಿ ಹಾಕ್ಕೋಬೋದು. ನಾನು ಬಿಸಿ ಬಿಸಿನೇ ಇನ್ನೇನಂತ ಹಾಕ್ಕೊಂಡ್ಬಿಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಈಗ ಫೈನಾಗಿ ಪೇಸ್ಟ್ ಮಾಡ್ಕೊಂಬರ್ಬೇಕು. ಫುಲ್ ನುಣ್ಣಗಂದರೆ ನುಣ್ಣಗಿರಬೇಕಿದು. ಈಗ ಇದನ್ನು ನಾವು ಒಂದು ಬೌಲ್ ತೊಗೊಂಬಿಟ್ಟು ಇದನ್ನು ಚಿಕ್ಕ ಮಕ್ಕಳಿಗಾದ್ರೂ ಕೊಡ್ಬೋದು. ಸರಿ ತಿಂತಾರಲ್ವ ಆ ಥರ ಮಕ್ಕಳಿಗೆ ಈ ಥರ ಮಾಡಿ ಪ್ಯೂರಿ ಥರ ತಿನ್ನಿಸ್ಬೋದು. ಇವಾಗ ಬೆಲ್ಲ ಎಷ್ಟೊಂದು ಸ್ವೀಟ್ನೆಸ್ ಇರಲ್ವಲ್ಲ, ನೀರೆಲ್ಲ ಇಲ್ಲಿದೆ. ಕ್ಯಾರೆಟು ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ತಿನ್ನಿಸಿದ್ರು ಸಮೇತನು. ಈಗ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ನಾನು ಈ ಬೆಲ್ಲ ಇತ್ತಲ್ವ ಅದನ್ನೇ ಈ ಥರ ಮಿಕ್ಸಿ ಜಾರ್ಗೆ ಹಾಕಿ ಮಿಕ್ಸ್ ಮಾಡ್ಕೊಂಡು ಎಲ್ಲ ಇದ್ರಲ್ಲಿ ಹಾಕ್ಕೊತಾ ಇದ್ದೀನಿ. ಎಲ್ಲ ನೀರನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಈ ಕನ್ಸಿಸ್ಟೆನ್ಸಿ ಇದೆ ಇದೀಗ. ಇನ್ನು ಬಿಸಿ ಬಿಸಿನೇ ಇದೆ ಅಲ್ವಾ, ನೀರು ಪಾನಕ ಥರ ಇದೆ ಅದೆಲ್ಲ. ಈಗ ನಾನು ಗಟ್ಟಿ ಹಾಲನ್ನ ಬಳಸ್ತಾ ಇದ್ದೀನಿ. ಇದಕ್ಕೆ ನೀರಿರೋ ಹಾಲಾದರೆ ಚೆನ್ನಾಗಿರಲ್ಲ, ಸ್ವಲ್ಪ ಮಂದ ಇದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅದು. ಇಲ್ಲಿ ನೋಡಿ, ಪ್ಯಾಕೆಟ್ ಹಾಲ ನಾನು ಸ್ವಲ್ಪ ನೀರು ಹಾಕಿದ್ದೇನೆ, ಗಟ್ಟಿ ಹಾಲೇ ಒಲೆ ಮೇಲೆ ಇಡ್ತಾ ಇದ್ದೀನಿ. ಇಲ್ಲಿ ಈ ಕಾಯೋದ್ರೊಳಗಡೆ ಇಲ್ಲಿ ನಾವು ಎಷ್ಟು ಸ್ವೀಟ್ನೆಸ್ ಬೇಕೋ ಅಷ್ಟು ಹಾಕ್ಕೋಬೋದು. ನಾವು ಬೇಕಾದ್ರೆ ಸ್ಟೋರ್ ಮಾಡಿ ಇಟ್ಕೋಬೋದು ಫ್ರಿಜ್ಜಲ್ಲಿ. ನಾವು ಬಿಸಿ ಹಾಲೊಂದು ಕಾಯಿಸ್ಕೊಂಡು ಕಲಿಸ್ಕೊಂಡ್ಬಿಟ್ರೆ ಬೇಗನೆ ಆಗೋಗ್ಬಿಡುತ್ತೆ. ನೋಡಿ, ಇಲ್ಲಿ ಬಿಸಿ ಹಾಲು ಕಾಯಿಸ್ಕೊಂಡಿದ್ದೀನಲ್ಲ, ಈ ಸದ್ಯಕ್ಕೆ ನಾನು ಒಬ್ಳಿಗೆ ತೊಗೊತಾ ಇದ್ದೀನಿ. ಇದನ್ನು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಬಿಟ್ರೆ ಆಯಿತು. ಈ ಥರ ಸ್ಪೂನಲ್ಲಾದರೂ ಮಿಕ್ಸ್ ಮಾಡ್ಕೊಬೋದು. ಇಲ್ಲಾಂದರೆ ನಮಗೆ ಒಂದು ಲೋಟ ತಗೊಂಡು ಈ ಥರ ಮುಗಿಸ್ಕೊಬೋದು ನಾವು. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನನ್ನ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಸಾಯಂಕಾಲ ಬಂದಾಗ ಸ್ಕೂಲಿಂದ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ಕುಡಿತಾರೆ. ನೀವು ಬೇಕಾದ್ರೆ ಒಮ್ಮೆ ಟ್ರೈ ಮಾಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ ಶೇರ್ ಮಾಡಿ. ನೋಡಿ, ನನ್ನ ಮಕ್ಕಳೆಲ್ಲ ಕುಡಿತಾ ಇದ್ದಾರೆ. ತುಂಬ ಚೆನ್ನಾಗಿದೆ ಅಮ್ಮ ಅಂತಿದೆ ಸ್ಕೂಲಿಂದ ಬಂದ ತಕ್ಷಣವೇ. ಓಕೆ ಫ್ರೆಂಡ್ಸ್, ಬಾಯ್.